ಹಲೋ ಹಾಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾದೇಶ್ವರ ಬೆಟ್ಟದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ನಂಜನಗೂಡಿಗೆ. ಅಂದವೇ ಎಲ್ಲೂ ತಿಂಡಿ ತಿನ್ನೋಕ್ಕೆ ಕರೆಕ್ಟ್ ಪ್ಲೇಸ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ಟೇ ಆಗಿದ್ದ ಗೆಸ್ಟ್ ಹೌಸ್ ಪಕ್ಕದಲ್ಲೇ ಹೋಟೆಲ್ ಇತ್ತು, ಅಲ್ಲೇ ಎಲ್ಲರೂ ತಿಂಡಿ ಮುಗಿಸ್ಕೊಂಡ್ವಿ. ಎಗೇನ್ ನಾವು ಅನೂರಲ್ಲೇ ಮಟ್ಕಾ ಚಾಯ್ ಕುಡಿಯೋಣ ಅಂತ ನಿಲ್ಸಿದ್ವಿ. ಎಲ್ಲರೂ ಟೀ ಕುಡಿಯೋಕ್ಕೆ ಅಂತ ಹೋದ್ರು, ಬಟ್ ನಾನು ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನನ್ನ ಮಗ ಕಾರಲ್ಲೇ ಮಲ್ಕೊಬಿಟ್ಟಿದ್ದ. ಅದಕ್ಕೆ ನಮ್ಮ ಮನೆಯವರು ಟೀನ ಕಾರ್ಗೆ ತಂದುಕೊಟ್ರು. ನಾವು ನಂಜನಗೂಡು ರೀಚ್ ಆದಾಗ 11:30 ಆಗಿತ್ತು. ಪಾಪುಗೆ ಫಸ್ಟು ಮುಡಿ ಮಾಡಿಸ್ಬಿಡೋಣ ಅಂತ ಹೇಳಿ ಅವನಿಗೆ ಬೇಕಾಗಿದ್ದ ಬಟ್ಟೆ ಎಲ್ಲನೂ ತೊಗೊಳ್ಬೇಕಾದ್ರೆ ತುಂಬ ಬಿಸಿಲಿರೋದನ್ನು ನೋಡಿ ಛತ್ರಿ ಕೂಡ ತೊಗೊಂಡು ಮುಡಿ ಮಾಡ್ಸೋಕ್ಕೆ ಹೋದ್ವಿ. ನಂಜನಗೂಡಲ್ಲಿ ಮುಡಿ ಮಾಡಿಸೋ ಜಾಗ ಕಪಿಲಾ ನದಿ ಪಕ್ಕದಲ್ಲೇ ಇದೆ. ಮುಡಿ ಮಾಡ್ಸೋಕ್ಕೆ ಹೋಗ್ಬೇಕಾದ್ರೆ ನಾವೇ ಔಟ್ಸೈಡಿಂದ ಬ್ಲೇಡ್ನ ತೊಗೊಂಡು ಹೋಗಬೇಕು. ನಮ್ಮ ಮಗಂದು ಇದು ಫಸ್ಟ್ ಮುಡಿ ಆಗಿದ್ದರಿಂದ ಅವನು ಯಾವ ಥರ ಕೋಆಪ್ರೇಟ್ ಮಾಡ್ತಾನೆ ಅನ್ನೋ ಯೋಚನೆ ಇತ್ತು. ನಮ್ಮ ಮಗ ಅಳ್ದೇನೆ ಸಮಾಧಾನವಾಗಿ ಮುಡಿ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಮೊಬೈಲಲ್ಲಿ ವಿಡಿಯೋ ತೋರಿಸ್ತಾ ಇದ್ದೆ. ಅಂದ್ರೂ ಅವನು ಸಮಾಧಾನ ಆಗ್ತಾ ಇರಲಿಲ್ಲ. ನಮ್ಗಳನ್ನ ನೋಡ್ಬಿಟ್ಟು ಅಳೋದನ್ನು ಜಾಸ್ತಿನೇ ಮಾಡ್ತಾ ಇದ್ದ. ಈ ಮುಡಿ ಮಾಡೋರು ಎಷ್ಟು ಗ್ರೇಟ್ ಅಲ್ವಾ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಮುಡಿ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಮಾಡೋರಿಗೆ ತುಂಬಾ ಪೇಷನ್ಸ್ ಮತ್ತು ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ನಾವು ಅವರನ್ನೇ ಬ್ಲೇಮ್ ಮಾಡ್ತೀವಿ. ನಾನು ಎಷ್ಟೇ ಫೋನ್ ತೋರಿಸ್ತಾ ಇದ್ರೂ ನಮ್ಮ ಮಗ ಸಮಾಧಾನವಾಗಿ ಮುಡಿ ಮಾಡಿಸ್ಕೊಳ್ಳೋಕ್ಕೆ ಕೂತ್ಕೊಳ್ತಾ ಇರಲಿಲ್ಲ. ಅದನ್ನು ನಮ್ಮಣ್ಣ ನೋಡಿಬಿಟ್ಟು ಬಂದ. ನೀನು ಈ ಕಡೆ ಬಾ ಅಂತ ಹೇಳಿ ಅವನೇ ಅಲ್ಲೇ ಕೂತ್ಕೊಂಡು ಪಾಪುನ ಸಮಾಧಾನವಾಗಿ ಮಾತಾಡಿಸ್ಕೊಂಡು ಮುಡಿನ ಮಾಡಿಸ್ತಾ ಇದ್ದ. ನಮಗೆ ಇದು ಫಸ್ಟ್ ಟೈಮ್ ಆಗಿದ್ದರಿಂದ ನರ್ವಸ್ ಆಗಿದ್ವಿ. ಬಟ್ ನಮ್ಮ ಅಣ್ಣನಿಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಅವನು ಪಾಪುನ ಕಾಮಾಗಿ ಮಾತಾಡಿಸ್ಕೊಂಡು ಇಟ್ಕೊಂಡಿದ್ದ. ಅಂದ್ರೂ ನಮ್ಮ ಮಗ ಅಳ್ತಾನೇ ಇದ್ದ. ಅದನ್ನು ನೋಡಿ ನನಗೂ ನನ್ನ ಹಸ್ಬೆಂಡ್ಗೂ ತುಂಬಾ ಬೇಜಾರಾಗ್ತಾ ಇತ್ತು. ಇಷ್ಟು ಹಿಂಸೆ ಕೊಟ್ಕೊಂಡು ಮುಡಿ ಮಾಡಿಸ್ಬೇಕಾ ಅಂತ ಅನ್ನಿಸ್ತಾ ಇತ್ತು. ಆದರೆ ಹುಟ್ಟಿದ ಕೂದಲನ್ನ ದೇವ್ರಿಗೆ ಕೊಡೋದು ಸಂಪ್ರದಾಯ. ಕೊನೆಗೆ ನಮ್ಮ ಅಣ್ಣನ ಮಗ ಕೂಡ ಬಂದು ಅಳಬೇಡ ಬಾವ ಅಂತ ಸಮಾಧಾನ ಮಾಡ್ತಾ ಇದ್ದ. ಇವರಿಬ್ಬರ ನಡುವೆ ಎಷ್ಟೊಂದು ಅಟ್ಯಾಚ್ಮೆಂಟ್ ಇದೆ ಗೊತ್ತಾ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ತುಂಬಾ ಇಷ್ಟ. ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಏನು ಹೇಳ್ಕೊಡ್ತೀವಿ ಅದನ್ನೇ ಕಲಿತಾರೆ ಅನ್ನೋದಕ್ಕೆ ಒಬ್ರಿಗಿನ್ನೊಬ್ರು ಭಾವ ಅಂತಲೇ ಕರೀತಾರೆ. ಆ ಥರ ಕರಿಬೇಕು ಅಂತ ನಾವು ಚಿಕ್ಕ ವಯಸ್ಸಿಂದನೇ ಹೇಳ್ಕೊಟ್ಟಿದ್ವಿ. ಅದರಲ್ಲಂತೂ ನಮ್ಮ ಅಣ್ಣನ ಮಗ ಸ್ವಲ್ಪ ದೊಡ್ಡವನಾಗಿದ್ದರಿಂದ ಅವನ ಅಂಗಡಿಗೆ ಹೋಗಲಿ ಇಲ್ಲ ಯಾರೇ ಏನೇ ಕೊಟ್ಟರು ನಮ್ಮ ಭಾವನಿಗೊಂದು ಕೊಡಿ ಅಂತ ಕೇಳ್ತಾನೆ. ಈ ವಯಸ್ಸಲ್ಲೇ ಇವರಿಬ್ಬರ ನಡುವೆ ಈ ಥರ ಬಾಂಡಿಂಗ್ ಇರೋದು ನೋಡ್ತಾ ಇದ್ದರೆ ನಮ್ಮೆಲ್ರಿಗೂ ತುಂಬಾ ಖುಷಿಯಾಗುತ್ತೆ. ಇವರಿಬ್ಬರ ನಡುವೆ ಇರೋ ಬಾಂಡಿಂಗ್ ಮೇಲೆ ಯಾರ ದೃಷ್ಟಿನೂ ಬೀಳದೇ ಇರಲಿ. ಹಾಗೆ ಇವರಿಬ್ಬರು ಬೆಳೆದು ದೊಡ್ಡವರಾದ್ರೂ ಕೂಡ ಇವರಿಬ್ಬರ ನಡುವೆ ಇರೋ ಪ್ರೀತಿ ಸದಾ ಕಾಲ ಇರಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ ನಾನು. ಫೈನಲಿ ನಮ್ಮ ಮಗನಿಗೆ ಮುಡಿ ಮಾಡಿಸಿದ್ದಾಯಿತು. ಅವನು ಅಳ್ತಾ ಇದ್ದದನ್ನ ನೋಡಿಬಿಟ್ಟು ನನ್ನ ಹಸ್ಬೆಂಡು ಅವನಿಗೆ ಫ್ರೆಶ್ ಏರ್ ಸಿಗಲಿ ಅಂತ ಹೇಳಿ ಬೇಗನೆ ಔಟ್ಸೈಡ್ ಕರ್ಕೊಬಂದ್ಬಿಟ್ರು. ಕರ್ಕೊಬರೋ ಗಡಿಬಿಡಿಲಿ ಮುಡಿ ಮಾಡಿದವ್ರಿಗೆ ದುಡ್ಡನ್ನೇ ಕೊಟ್ಟಿರಲಿಲ್ಲ. ಆಮೇಲೆ ನೆನಪು ಮಾಡ್ಕೊಂಡು ಕೇಳಿದಾಗ ನಮ್ಮಣ್ಣ ನಾನು ಕೊಟ್ಟಿದ್ದೀನಿ ಬಿಡಿ ಭಾವ ಅಂತ ಹೇಳ್ದ. ಆಮೇಲೆ ಪಾಪುಗೆ ಸ್ನಾನ ಮಾಡಿಸ್ಬಿಡೋಣ, ಇನ್ನು ದೇವ್ರ ದರ್ಶನಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನದಿ ಕಡೆ ಹೋದ್ವಿ. ಹೋಗಿದ ತಕ್ಷಣ ನೀರನ್ನ ನೋಡ್ಬಿಟ್ಟು ನಮ್ಮ ಮಗ ಅಳೋದನ್ನು ನಿಲ್ಲಿಸ್ದ. ಯಾಕಂದರೆ ಅವನಿಗೆ ನೀರಲ್ಲಿ ಆಟ ಆಡೋದು ಅಂದರೆ ತುಂಬಾ ಇಷ್ಟ. ನಮ್ಮ ಮಗನಿಗೆ ಫಸ್ಟ್ ಟೈಮ್ ತಣ್ಣೀರಲ್ಲಿ ಸ್ನಾನ ಮಾಡಿಸ್ತಾ ಇದ್ದಿದ್ದರಿಂದ ಪಾಪುಗೆ ಉಸಿರು ಕಟ್ಟಬಾರ್ದು ಮತ್ತು ಏನೂ ಆಗಬಾರ್ದು ಅಂತ ಹೇಳಿ ಫಸ್ಟೇ ನಮ್ಮಣ್ಣ ನೀರಲ್ಲಿ ಅವನ ಕಾಲುಗಳನ್ನ ಅಜ್ಜಿ ಮೇಲೆತ್ತಾ ಇದ್ದ. ಆಮೇಲೆ ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮಮ್ಮ ದೇವ್ರ ದರ್ಶನಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಸ್ನಾನ ಮಾಡಿಸ್ತಾ ಇದ್ರು. ಆವಾಗ ನಮ್ಮಣ್ಣ ನಿಧಾನಕ್ಕೆ ಮಾಡಿಸಮ್ಮ, ಪಾಪುಗೆ ಉಸಿರು ಕಟ್ಬಿಡುತ್ತೆ ಅಂತ ಹೇಳ್ತಾ ಇದ್ದ. ಚಿಕ್ಕ ಮಕ್ಕಳಿಗೆ ತಣ್ಣೀರಲ್ಲಿ ಸ್ನಾನ ಮಾಡಿಸ್ಬೇಕಾದ್ರೆ ಉಸಿರು ಕಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಯಾರೇ ಮಾಡಿಸಿದ್ರು ನೋಡ್ಕೊಂಡು ಮಾಡಿಸಿ. ನಮ್ಮಣ್ಣ ಮಕ್ಕಳ ವಿಷಯ ಅಂತ ಬಂದಾಗ ಸೆಕೆಂಡ್ ಚಾನ್ಸ್ ತಗೊಳ್ಳೋದೇ ಇಲ್ಲ. ಮಕ್ಕಳ ಬಗ್ಗೆ ತುಂಬಾ ಕೇರ್ ಆಗಿರ್ತಾನೆ. ಸ್ನಾನ ಮಾಡಿಸಾದ್ಮೇಲೆ ಪಾಪುನ ನೀರಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ರು. ಯಾಕಂದರೆ ಮುಡಿ ಮಾಡಿಸುವಾಗ ತುಂಬಾ ಹತ್ಬಿಟ್ಟಿದ್ದ. ಅವನಿಗೂ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ನೀರಲ್ಲೇ ಆಟ ಆಡಿಸ್ತಾ ಇದ್ರು. ಪಾಪು ಸ್ವಲ್ಪ ಸಮಾಧಾನ ಆದಮೇಲೆ ನಮ್ಮಣ್ಣ ನೀರಿಂದ ಎತ್ಕೊಂಡು ಕೂದಲೇನಾದ್ರೂ ಬಾಡಿಗೆ ಅಂಟ್ಕೊಂಡಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದ.
ಆಮೇಲೆ ಶಿವ ಮಾಡ್ಬಿಡಪ್ಪ ಅಂತ ಹೇಳಿದಾಗ ನಮ್ಮ ಮಗ ಎಷ್ಟು ಕ್ಯೂಟ್ ಆಗಿ ಕೈ ಮುಗಿತಾ ಇದ್ದಾನೆ ನೋಡಿ. ನಂಜನಗೂಡಿಗೆ ಯಾವಾಗ ಹೋದ್ರೂ ನದಿಲೇ ಆಗಲಿ ದೇವಸ್ಥಾನದಲ್ಲೇ ಆಗಲಿ ರಶ್ ಅಂತೂ ಇದ್ದೇ ಇರುತ್ತೆ. ಪಾಪುನ ಮೇಲ್ಗಡೆ ಕರ್ಕೊಂಡು ಬಂದು ರೆಡಿ ಮಾಡಬೇಕಾದ್ರೆ ಮತ್ತೆ ಅವನು ಎಲ್ಲರನ್ನೂ ನೋಡಿ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಅಂದ್ರೂ ರೆಡಿ ಮಾಡಲೇಬೇಕಲ್ಲ ಅಂತ ನಮ್ಮಮ್ಮ ರೆಡಿ ಮಾಡ್ತಾಯಿದ್ರು. ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ. ಯಾಕಂದರೆ ಉತ್ತರದಲ್ಲಿ ಕಾಶಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅದೇ ಥರ ದಕ್ಷಿಣದಲ್ಲಿ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ನನ್ನ ಮಗನ್ನ ಯಾರು ಎಷ್ಟೇ ಮಾತಾಡಿಸ್ಕೊಂಡು ಸಮಾಧಾನ ಮಾಡ್ತಾ ಇದ್ರೂ ಅವನು ಸಮಾಧಾನ ಆಗ್ತಾ ಇರಲಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಬಂದು ಕರ್ಕೊಂಡ್ಮೇಲೆ ಸ್ವಲ್ಪ ಸಮಾಧಾನ ಆದ. ಎಲ್ಲನೂ ಮುಗಿಸ್ಕೊಂಡು ದೇವಸ್ಥಾನ ಕಡೆ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಪೂಜೆ ಮಾಡೋರು ಕರೆದ್ಬಿಟ್ಟು ಪಾಪು ಬುರುಡೆಗೆ ಗಂಧ ಹಚ್ಚಿದ್ರೆ ತಣ್ಣಗಾಗುತ್ತೆ ಅಂತ ಹೇಳಿ ಗಂಧನ ಹಚ್ಚಿದ್ರು. ಗಂಧ ಹಚ್ಚಿ ಆದಮೇಲೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಂಜುಂಡೇಶ್ವರನ ದರ್ಶನ ಮಾಡೋಕ್ಕೆ ಹೊರಟ್ವಿ. ದೇವಸ್ಥಾನದ ಹತ್ರ ಹೋದ್ಮೇಲೆ ಕ್ಯೂನ ನೋಡ್ಬಿಟ್ಟು ಈ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡೋಕ್ಕಾಗುತ್ತಾ, ಅದರಲ್ಲೂ ಈ ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಈ ಬಿಸಿಲಲ್ಲಿ ಅಂತ ಅನ್ನಿಸ್ತಾ ಇತ್ತು. ನನ್ನ ಹಸ್ಬೆಂಡ್ ಬ್ರದರು ಎಲ್ಲರಿಗೂ ಟಿಕೆಟ್ ತೊಗೊಂಡು ಸ್ಪೆಷಲ್ ಕ್ಯೂ ಅಲ್ಲಿ ಕರ್ಕೊಂಡೋದ್ರು. ಆ ಕ್ಯೂ ಅಲ್ಲಿ ಕೂಡ ಜನಗಳು ಜಾಸ್ತಿನೇ ಇದ್ದರು. ನಮ್ಮಮ್ಮ ಇಬ್ಬರು ಮೊಮ್ಮಕ್ಕಳ ಕೈಯಲ್ಲೂ ಇಡಿಗಾಸನ್ನ ಹಾಕಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರು. ಆ ಹರಕೆನ ತೀರಿಸ್ಕೊಂಡು ಫೈನಲಿ ನಂಜುಂಡೇಶ್ವರನ ದರ್ಶನ ಮಾಡಿಕೊಂಡು ಔಟ್ಸೈಡ್ ಬಂದ್ವಿ. ಇದಾಗಿತ್ತು ನಮ್ಮ ಮಗನ ಮುಡಿ ಕೊಡಿಸಿದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮೇಲೆ ಕಾಣ್ತಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.